राणी चन्नम्मानगर दुसऱ्या स्टेज येथील महालक्ष्मी देवस्थान वार्षिक उत्सवाला गुरुवारी प्रारंभ झाले आहे। गुरुवारी भजन कार्यक्रमासाठी खादरवाडी वारकरी भजन मंडळाकडून भजन सादर करण्यात आले। शुक्रवारी सकाळी कुमकुमार्पण, सायंकाळी चिदंबर नगर येथील लक्ष्मी शोभान भजन मंडळाचा कार्यक्रम होणार आहे, असे मंदिराचे अध्यक्ष राधिका मिर्जी यांनी सांगितले आहे। ನಮಸ್ಕಾರ, ನಾನು ರಾಧಿಕಾ ಮಿರ್ಜಿ ಮಾತಾಡೋದು। ಚನ್ನಮ್ಮನಗರ ಸೆಕೆಂಡ್ ಸ್ಟೇಜ್ ಬೆಳಗಾವಿಯಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನದ ವ್ಯವಸ್ಥಾಪಕರಾಗಿದ್ದೀನಿ। ಇದು 14ನೇ ವರ್ಷದ ವಾರ್ಷಿಕೋತ್ಸವ। ದೇವಿ ಭಕ್ತರಿಗೆಲ್ಲ ಇಲ್ಲಿವರೆಗೆ ಬೇಡಿದ ಬಯಕೆಗಳನ್ನು ತೀರಿಸಿ ಆಶೀರ್ವಾದ ಮಾಡಿ ದಿನಕ್ಕೆ ದಿನ ಅವಳು ಎಲ್ಲರಿಗೂ ಒಲಿಯುತ್ತಿದ್ದಾಳೆ। ಸೊ ಈ ವರ್ಷದ ಕಾರ್ಯಕ್ರಮ ಅಂದರೆ ಇವತ್ತು ನಾವು ಖಾದರ್ವಾಡಿ ಭಜನಾ ಮಂಡಳಿಯಿಂದ ವಾರಕರಿ ಭಜನಾ ಮಂಡಳಿ, ಅದು ವಾರಕರಿ ಭಜನಾ ಮಂಡಳಿಯಿಂದ ಭಜನೆ ಇದೆ ಸಾಯಂಕಾಲ 6:30ರಿಂದ 7:30ವರೆಗೆ। ನಾಳೆಗೆ ಬೆಳಗ್ಗೆ ಕುಂಕುಮಾರ್ಚನೆ ಇದೆ, ಲೇಡೀಸ್ಗಾಗಿ ಕುಂಕುಮಾರ್ಚನೆ। ಸಾಕಷ್ಟು ಜನ ಬಂದು ಕುಂಕುಮಾರ್ಚನೆ ಸೇವೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ। ಸಾಯಂಕಾಲ ಚಿದಂಬರ ಭಜನಾ ಮಂಡಳಿಯಿಂದ ಭಜನೆ ಇಟ್ಕೊಂಡಿದ್ದೀವಿ। ಅದಾದ ನಂತರ 18ನೇ ತಾರೀಕು ಶನಿವಾರ ವಾರ್ಷಿಕೋತ್ಸವ, 14ನೇ ವರ್ಷದ ವಾರ್ಷಿಕೋತ್ಸವ। 14 ವರ್ಷ ಪೂರ್ಣ ಆಗ್ತವೆ। ಬೆಳಿಗ್ಗೆ ಗಣಹೋಮ ಪೂಜೆ ಅಲಂಕಾರ ಆದ ನಂತರ ಗಣಹೋಮನೂ ಇದೆ। ಗಣಹೋಮ ಆದ ನಂತರ ಮಹಾಪ್ರಸಾದ, ಸಾಕಷ್ಟು ಸುಮಾರು 2,500-3 ಸಾವಿರ ಜನ ಪ್ರಸಾದಕ್ಕೆ ಬರ್ತಾರೆ ಇಲ್ಲಿ। ಅದಾದ ನಂತರ ಸಾಯಂಕಾಲ ಪಲ್ಲಕ್ಕಿ ಸೇವೆ ಇದೆ। ಸೊ ಎಲ್ಲ ಜನರು ಬಂದು ಎಲ್ಲ ಕಾರ್ಯಕ್ರಮದಾಗ ಭಾಗವಹಿಸಿ ದೇವಿ ಕೃಪೆಗೆ पात्ररागಬೇಕಂತ ನಾನು ಕೇಳ್ಕೊತೀನಿ। ಥ್ಯಾಂಕ್ ಯು। शनिवारी सकाळी 9 वाजता अभिषेक आणि अलंकार सजावट व गणहोम होणार असून यानंतर दुपारी महाप्रसाद होणार आहे। पालखी स्वागत व राजरागिनी भगिनी मंडळकडून टिपऱ्या कार्यक्रम झाल्यानंतर आरती होणार असून सर्व भक्तांनी यात्रेत सहभागी होण्याचे आवाहन त्यांनी केले आहे। महादेव पवार, कन्नडम्मा न्यूज नेटवर्क, बेळगावी।